ದಲಿತರು ಒಕ್ಕಲೆ ಭೇದದತ್ತ ಸೃಷ್ಟಿ ಮಾಡಿದಾರ. ಅದ್ರ ಬಗ್ಗೆ ಇನ್ನೂ ಪ್ರೂವ್ ಆಗಿಲ್ಲ. ಅದನ್ನು ಸಿಡಿ ಶಿವ್ ಮಾಡಿದಾನೆ. ಅದನ್ನ ಮಾಡಿದ ಯಾರು ಇಡೀ ಜಗತ್ತು ಇನ್ನೂ ಬಿಟ್ಕೋತ ಆಲ್ರೆಡಿ ರಾಜ್ಯದ ಎಲ್ಲ ಅವ್ನ ವಿರೋಧಿಗಳೆಲ್ಲ ಜೈಲಿಗೆ ಕೊಡ್ತಾರೆ. ಹೋಗಿ ನಾವೊಬ್ಬ ಗಟ್ಟಿ ಅದು ಹೊರಗದನ್ನು ನೋಡ್ರಿ. ಇದೊಂದು ಕೆಟ್ಟ ಎಲ್ಲ ಪಕ್ಷಾತೀತವಾಗಿದ್ದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮುಂದಿನ ದಿನದಲ್ಲಿ ಭಾಳಷ್ಟು ರಾಜ್ಯದಲ್ಲಿ ರಾಜಕಾರಣ ಅನಾಹುತ. ಉದಾಹರಣೆ ನಮ್ಮ ಗೆಳೆತನೊಳಗೆ ಕ್ಯಾಜುವಲ್ ಮಾತಾಡ್ತಾರೆ. ಉದಾಹರಣೆ ಉಮೇಶ್ ಕತ್ತಿ ಅವ್ರು ನಾವು ಬೇರೆ ಬೇರೆ ಪಕ್ಷದಾಗ ಡೈರೆಕ್ಟ್ ಜಾತಿ ನಾವು ಮಾತಾಡ್ತಿದ್ದು. ಅವ್ನ ಜಾತಿ ನಾ ಬೈತ ನನ್ನ ಜಾತಿ ಅವ್ನು ಬೈತಿದ್ದ. ಅದು ವಿಡಿಯೋ ಮಾಡಿಬಿಟ್ರೆ ಹೆಂಗಪ್ಪ? ಕ್ಯಾಜುವಲ್ ಫ್ರೆಂಡ್ಶಿಪ್ ಎಲ್ಲ ಮಾತಾಡ್ತಾರೆ. ಇನ್ನಪ್ಪ ಸಾರ್ವಜನಿಕ ಭೇದತ್ತು ಅಂದ್ರೆ ಅದು ಕ್ರೈಮ್. ಗೆಳೆತನೊಳಗೆ ನಾನು ಉಮೇಶ್ ಕತ್ತಿನ ಮಾತಾಡ್ತಾ ನೋಡ್ಬೇಕಾದ್ರೆ ಎಂದೋ ಜಿಲ್ಲೆ ಹೋಗಿ ಇಬ್ಬರು ನಾವು ನಾ ಐತಿ ಅಟ್ರಾಸಿಟಿ ಆ್ಯಕ್ಟ್ನ ಬರೋದಿಲ್ಲ. ಅದು ಬಿಡ, ನಾ ಬರೋದಿಲ್ಲ. ಉಮೇಶ್ಗೆ 10 ಸಲ ಹೋಗ್ಬೇಕು ನಾವು. ಇವೆಲ್ಲ ಹಿಂಗಾರೆ ಹೆಂಗೆ ರಾಜಕಾರಣ ಮಾಡೋದು ನಂಗೆ ಅರ್ಥ ಆಯ್ತು. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಕಂಪ್ನಿ ಈಗ ರಾಜ್ಯದಲ್ಲಿ ಮೊದಲು ನನ್ನ ಬೆಲೆ ತೊಂದರು, ಆಮೇಲೆ ದೇವ ಕುಟುಂಬ ಬೆಲೆ ತೊಂದರು. ಒಂದು ಸಿನಿಮಾ ರೂಪದಲ್ಲಿ ನೋಡ್ಕೋದ್ರೆ ರಾಜ್ಯದ ಜನತೆಗೆ ಭಾಳ ಡೇಂಜರ್ ಅದ. ಅದೊಂದು ಭಾಳ ಕೆಟ್ಟ ವಿಚಾರ ಅಲ್ಲಿ ವಿಚಾರ ಮಾಡ್ಬೇಕು. ಈ ಒಂದು ಸಿಡಿ ಪ್ರಕರಣ ಅಂತ ಒಳಗೆ ಬರೀ ಬಿಜೆಪಿ ಅಲ್ಲ, ಬರುವಂಥ ದಿನದಲ್ಲಿ ಕಾಂಗ್ರೆಸ್ನ ಪ್ರಮುಖ ನಾಯಕರಿಗೂ ಬರ್ತೈತೆ. ನಾ ಪದೇ ಹಿಂದೆ ಹೇಳ್ಕೊಂಡು ಬಂದಿನಿ ಈ ಮಾತು, ಇವತ್ತು ಹೇಳತ್ತಲ್ಲಿ ಮಾತು. ಅದಕ್ಕೆ ದಯವಿಟ್ಟು ಎಲ್ಲ ಪಕ್ಷಾತೀತವನ್ನು ಸಿಡಿಗೆ ಅಂತ ಹೇಳೋದಕ್ಕೆ ಒಂದು ದೊಡ್ಡ ಪ್ರಮಾಣ CBI ಅಥವಾ ಜುಡಿಷಿಯಲ್ ಇನ್ಕ್ವೈರಿಯಾಗಿ ಈ ಸಿಡಿ ಪ್ರಕರಣ ಮುಗಿದಿದ್ದರೆ ಇನ್ನೂ ಬಹಳಷ್ಟು ಅದಾವೆ. ಇನ್ನೂ ಬಹಳಷ್ಟು ಸಿಡಿಗಳು ಕೆಟ್ಟ ಮಾಡ್ತಾರೆ. ಯಾಕಂದ್ರೆ ಸೆಕ್ಸ್ ಸಿಡಿ ಒಂದು ಅದಕ್ಕೆ ಕ್ಯಾಜುವಲ್ ಬಿಡ್ತಾರೆ. ಆಮೇಲೆ ಸಮಾಜ ಬೆಂಕಿ ಹಚ್ಚೋದು ಬರ್ತೈತೆ ನೆಕ್ಸ್ಟ್ ಮುಂದಿನ ದಿನದಲ್ಲಿ. ಅದಕ್ಕೆ ದಯವಿಟ್ಟು ಇದೊಂದು ಇದು ಏನು ಆಗ್ಬೇಕಾದ್ರೆ ಪ್ರಧಾನಮಂತ್ರಿ ಗೃಹ ಸಚಿವರು ರಾಜ್ಯದ ಮುಖ್ಯಮಂತ್ರಿಗೆ ಮನವಿ ಮಾಡ್ಕೋತಾರೆ. ಇದೊಂದು ಅವರೇ ವಾಲಂಟ್ರಿ ಆಗಿ ಅದೊಂದು ಇನ್ಕ್ವೈರಿ ಮಾಡಿ ಅಂತ ಹೇಳ್ಬೇಕಂತ ಈ ನಮ್ಮ ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೋತಾರೆ. ಅಂದ್ರೆ ಸರ್, ಈಗ DCM ಅವರು ನೀವೇನು ಬಾಂಬೆ ಹೋಗಿದ್ರಲ್ಲ, ನಿಮ್ಮನ್ನೆಲ್ಲ ಟಾರ್ಗೆಟ್ ಮಾಡಿದ್ದಾರ ಯಾವ ರೀತಿ ಅಂತ ಸರ್? ನೋಡ್ರಿ, ಅದೆಲ್ಲ ನೋಡಿ ಮುಗಿದೋಗ್ತದೆ. ಅದನ್ನ ಹಿಂದೆ ಬಿಟ್ಬಿಡ. ಈಗ ಉದಾಹರಣೆ ಅಂದ್ರೆ ಯಾಕೆ ಕೇಳ್ತಾ ಇದ್ದೀನಿ, ಮುನಿರತ್ನ ಅವರು ನಿಮ್ಮ ಜೊತೆನೆ ಬಾಂಬೆ ನಿಮ್ಮ ಜೊತೆನೆ ಗುರುತಿಸ್ಕೊಂಡಿದ್ರು ಅವರು. ಇನ್ನು ಮುನಿರತ್ನ ನೋಡ್ರಿ, ಮುನಿರತ್ನ ಏನ್ ಬೇಕು ಮೊದಲು ನಮ್ಮ ಪಕ್ಷದವ್ರಿಗೆ ನೋಟಿಸ್ ಕೊಡ್ಬೇಕು. ಇನ್ನೇ ಅದು ಕ್ಲಿಯರ್ ಆಗಮಟ್ಟ ನಮ್ಮವ್ರು ಮಾತಾಡ್ತಾರೆ. ಒಬ್ಬರು ಚಲೋ ಹೊರ ಮಾತಾಡ್ತಾರೆ, ಕೆಲವು ಮಂದಿ ನಮ್ಮ ಹಿರಿಯ ನಾಯಕರ ಜಿಗ್ಜಿನವರು ಮುನಿರತ್ನ ಆಕ್ಷನ್ ತಗೋತಾರೆ. ಅವ್ರ ಬಗ್ಗೆ ಭಾಳ ಕೆಟ್ಟ ಅನ್ಸುತ್ತೆ. ಜಿಗ್ಜಿನವರು ಪ್ರಭಾವಿ, ಭಾಳ ದೊಡ್ಡ ನಾಯಕ. ಹಿಂದೆ ಮುಂದೆ ನೋಡಿದ ಅವರು ಅಂದರು ನಮ್ಮ ವಿರೋಧ ಪಕ್ಷ ನಾಯಕ ಕೌನ್ಸಿಲ್ದ. ಯಾಕೆ ಅವ್ರ ಭೇದದ ಬಗ್ಗೆ ಇನ್ನೂ ಕ್ಲಿಯರ್ ಆಗಿಲ್ಲ. ಅದು ಅವ್ರ ದನಿ ಇತ್ತು, ಕಟ್ ಆ್ಯಂಡ್ ಪೀಸ್ ಇತ್ತು, ಇನ್ನೂ ಕ್ಲಿಯರ್ ಆಗಿಲ್ಲ. ನಮ್ಮವ್ರು ಮಾತಾಡ್ತಾರೆ BJP ಅವ್ರು. ಅದು ಭಾಳ ತಪ್ಪದು. ಅದನ್ನು ಅವ್ರಿಗೆ ಮೊದಲು ನೋಟಿಸ್ಕೊಡ್ಬೇಕಂತ ಹೇಳ್ತೀನಿ. ನನ್ನ ಆಗ್ರಹ ಇದೆ. ನಮ್ಮ ಮುನಿರತ್ನವರು ಮಾತಾಡಿ ಖರೀದಿಸೋಳು ಗೊತ್ತಿಲ್ಲ. ನಾ ಹೇಳಿಲ್ಲ, ಉಮೇಶ್ ಕತ್ತಿ ನಾ ಡೈರೆಕ್ಟ್ ಮಾತಾಡ್ತಿತ್ತು. ನಮ್ಮ ಜಾತಿ ನನ್ನ ಬೇಯ್ತಿದ್ದು, ಅವ್ನ ಜಾತಿ ನಾ ಬೇಯ್ತಿದ್ನಿ. ದೋಸ್ತ ಮಾತಾಡೋದಕ್ಕೆ 4 ಮಂದಿ ಕೂಡ ಬೇಯ್ದಿದ್ದ ನೀವು ಅದನ್ನು ಕ್ರೈಮ್ ಮಾಡ್ಕೋತಾರೆ. ಹೆಂಗೆ ಎಲ್ಲಿಗೆ ಹೋಗೋದಿದೆ? ಇನ್ನೊಬ್ಬ ಸಾರ್ವಜನಿಕ ಬೇಯ್ದ್ರೆ ಅವ್ನು ಕ್ರೈಮ್. ನಾ ಕ್ಯಾಜುವಲ್ ಫ್ರೆಂಡ್ಶಿಪ್ ಬೇಯ್ದ್ರೆ ಹೆಂಗ್ರಿ? ಇದನ್ನ ತಂದು ನೀವು ವಿಡಿಯೋ ಮಾಡಿ ಅದನ್ನ ಮಾಡಿ. DK ಶಿವಕುಮಾರ್ ಅದೊಂದು ಬೇರೆ ದಾರಿಲ್ಲ. ಅವ್ನು ಹೋರಾಟ, ಅವ್ನು ಲೀಡರ್ ಅಲ್ಲ. ಅವ್ನು ಪಂಚಾಯತಿ ಬರುವಂಥ ಲೈಕ್ ಇಲ್ಲ. ಅಡ್ಜಸ್ಟ್ಮೆಂಟ್ ರಾಜಕಾರಣ MLA ಆಗಿದ್ದಾನೆ 7-8 ಸಲ. ಅವ್ನು ನೇರವಾಗಿ ನೋಡಿ ಮನೆ 2 ಲಕ್ಷ 70,000 ಬಿದ್ದ ಅವ್ರ ತಮ್ಮ ನೇರ ಎಲೆಕ್ಷನ್ದಾಗ. ಅವನು DK ಶಿವಕುಮಾರ್ ಎಲೆಕ್ಷನ್ ಅವ್ನು ಬೀಳ್ತಾನೆ. ಎಲೆಕ್ಷನ್ ಅಂದ್ರೆ ಅಡ್ಜಸ್ಟ್ಮೆಂಟು ಕಾಲು ಬಿದ್ದು ವೀಕ್ ಶೀಟ್ ಹಾಕ್ಸೋದು MLA ಆಗಿದ್ದಾನೆ. ಇದನ್ನು ಭಾಳ ಕಷ್ಟದಾಯಕ ಸ್ಥಿತಿ ಅದು. ಯಾಕೆ ನಮ್ಮ ರಾಜ್ಯದ ನಾಯಕರು ಎಲ್ಲ ಪಕ್ಷಾತೀತ ಮನವಿ ಮಾಡ್ಕೋದ್ರಿಂದ ನಮ್ಮ ಪದೇ ಹೇಳ್ತಾನೆ. ಅದು ಇನ್ನೂ ಭಾಳಷ್ಟು ಅನಾಹುತಕ್ಕೈತೆ. ಈಗ ನನಗಂತೂ ಪರ್ಜರ್ ರೇವಣ್ಣ ದೇವ ಕುಟುಂಬ ಆಯ್ತು, ಇವತ್ತು ಮುನಿರತ್ನ ಮುಂದೆ ನಾಳೆ ನಿಮ್ಗೆ ಬರ್ತೈತೆ. ಅದನ್ನು ವಿಚಾರ ಮಾಡೋಣ. ದಯವಿಟ್ಟು ಎಲ್ಲರಿಗೂ ಕಾಂಗ್ರೆಸ್ಸಿನ 1, 2, 3, 4 ಮಂದಿ ಸೀಟ್ ಬರ್ಬೋದು. ಯಾವ್ದಾರು ಒಂದು ಬರ್ಬೋದಲ್ಲ. ನಮಗೆ ಕ್ಯಾಜುವಲ್ ಮಾತಾಡ್ತು, ಅದನ್ನು ವಿಡಿಯೋ ಮಾಡಿ ಕಟ್ ಆ್ಯಂಡ್ ಪೀಸ್ ಮಾಡಿ ಹೆಂಗತ್ತೆ. ಅದಕ್ಕೆ ದಯವಿಟ್ಟು ಮನವಿ ಮಾಡ್ಕೊತಾನೆ. ಇದೊಂದು ಪ್ರಧಾನಮಂತ್ರಿ, ಕೇಂದ್ರ ಗೃಹ ಸಚಿವರು, ರಾಜ್ಯದ ಮುಖ್ಯಮಂತ್ರಿಗೆ ಮನವಿ ಮಾಡ್ಕೊತಾನೆ ಅಂತ CBI ಅಥವಾ ಜುಡಿಷಿಯಲ್ ಇನ್ಕ್ವೈರಿ ಕೊಡ್ಬೇಕಂತ ಮನವಿ ಮಾಡ್ಕೊತಾನೆ. ಅಂದ್ರೆ ಈ ಮುನಿರತ್ನ ಅವ್ರ ಹಿಂದೆ DK ಶಿವಕುಮಾರ್ ಇದ್ದಾರೆ ಅಂತ 100% DK ಶಿವಕುಮಾರ್ ಕಂಪ್ನಿ ಅವ್ರು ಬರ್ದಾರ. DK ಶಿವಕುಮಾರ್, DK ಸುರೇಶ್ ಆ್ಯಂಡ್ ಕುಸುಮಾ, ಇವು 3 ಮಂದಿ ಅದಾರ. ನಾನು ನೇರವಾಗಿ ಅಪೋಸ್ ಮಾಡ್ತೇನೆ. ಇದನ್ನು CBI ಕೊಡ್ರಿ, ತಾನು ಹೊರಗೆ ಬರ್ತೇವೆ. ಮುನಿರತ್ನವ್ರಿಗೆ ನಾ ಬೇದಾಡ್ಬೇಕು ಸುಳ್ಳು ಅದ. ನಾ ಹೇಳಿಲ್ಲ, ಫ್ರೆಂಡ್ಶಿಪ್ ಮಾತಾಡಿದೆ. ಅವೊಬ್ಬ ಅಲ್ಲಿ ಆ ಭಾಗದ ಕಾರ್ಪೊರೇಟರ್ ಅವ್ರು ಒಡನಾಟ ಇರ್ತೈತೆ. ಬೇದಿರ್ಬೋದು ಗೆಳತನೊಳಗೆ. ಅದನ್ನೇ ಕ್ರೈಮ್ ಅಂತ ಮಾಡ್ರಿ ಹೆಂಗೆ? ಅವನು ಮತ್ತೆ ಈಗ ನೀವು ಓದ್ ಬಂದು ಹನುಮಂತರಾಯಪ್ಪ ಕುಸುಮ ಅವ್ರ ತಂದೆ, ಅವನು ಬೇದ್ದಾನೆ. ಏನೇನು ಅದು ಅಳಿಯುತ್ತೆ ಹೆದರಿಸಿ ಅವನು ಕಂಪ್ಲೇಂಟ್ ಕೊಡ್ಸ್ಯಾರ. ಅವೆಲ್ಲ ಇನ್ಕ್ವೈರಿ ಆಗ್ಬೇಕಲ್ಲ. ಅವೆಲ್ಲ ಇದು. ಅದಕ್ಕೆ ದಯವಿಟ್ಟು ಮನವಿ ಮಾಡ್ಕೊತೇನೆ.
ದೊಡ್ಡ ಇನ್ಕ್ವೈರಿ ಆಗ್ಬೇಕಂತ ಮಾಡ್ತಾನೆ ಮುನಿಯತ್ತ ಇಟ್ಟು ಸಾಕು ಮಾಡಿ ಬೇರೆ ಏನಾದ್ರು ಕೇಳಿ ಸರ್ ರಾಜ್ಯಪಾಲರ ಭೇಟಿ ರಾಜಪಕ್ಷದ ನಾಯಕರಿಗೆ ಮನವಿ ಮಾಡ್ಕೊಂಡಿದ್ರು ಮೂರನೇ ಪಾದಯಾತ್ರೆ ಪ್ರಾರಂಭ ಮೂಢ ಪಾದಯಾತ್ರೆ ಮಾಡ್ರಿ ಅಂತ ಅಭ್ಯಂತರ ಅದಕ್ಕಿಂತ ದೊಡ್ಡದಾದ ಹಗರಣ ವಾಲ್ಮೀಕಿ ಮತ್ತು SC/ST ಪ್ರೈವೇಟ್ ದೊಡ್ಡದಿದೆ ಅದನ್ನು ಮಾಡುತ್ತಿದ್ದು ಅದಕ್ಕೆ ಅವ್ರ ಕಿವಿ ಕೂಡ ನಾವು ಅನಿವಾರ್ಯವಾಗಿ ನಮ್ಮ ಪಕ್ಷದ ಹೈಕಮಾಂಡ್ ನಾವು ಮನವಿ ಮಾಡ್ಕೊಂಡಿದ್ದೇವೆ ಅದನ್ನು ವೇಟ್ ಮಾಡ್ತೇವೆ ನಾವು ಪಾದಯಾತ್ರೆ ಪ್ರಮೇಯ ಕೊಡ್ಬೋದು ಅದಕ್ಕಿಂತ ಮೊದಲೇ ನಾವು ರಾಜ್ಯಪಾಲರ ಟೈಮ್ ಕೊಟ್ಟು ಆ ಪ್ರಕಾರ ಕೊಟ್ಟು ಬಂದಿಲ್ಲ ಅದರಲ್ಲೇ ಏನು ಬೇರೆ ಇಲ್ಲ. ಮೊನ್ನೆ ಸಂಘ ಪರಿವಾರದವ್ರು ನಿಮ್ದು ಎಲ್ಲ ಸಭೆ ಕರೆದಿದ್ರು ಸರ್, ಅಲ್ಲಿ ಏನೇನು ಚರ್ಚೆ ಆಯ್ತು? ಹೇಳಕ್ ಬರೋದಿಲ್ಲ. ನಮ್ಗೆ ಒಳ್ಳೆಯ ಬುದ್ಧಿ ಇದ್ದಾರೆ, ನಮ್ಮ ಪಕ್ಷದ ಸಂಘಟನೆಗೋಸ್ಕರ ಏನು ಅವ್ರು ಮಾರ್ಗದರ್ಶನ ಮಾಡಿದ್ದಾರೆ. ವಿಜೇಂದ್ರನೇನೋ ಬೈದ್ರು ಅಂತ ಹೇಳಿಸಿದ್ದೆ ಸರ್. ಯಾರು ಬೇದ್ರು ನನ್ನ ಬೇದಿರ್ಬೇಕು ಹೋಗ್ರಿ, ಹಂಗೆ ಹೇಳಕ್ ಬರೋದಿಲ್ಲ. ನೋಡ್ರಿ ನಮ್ಮ ಹಿರಿಯರ ಬುದ್ಧಿ ಅದ, ನನಗೆ ಬಿದ್ದಿರ್ಬೋದು, ಯಾರು ತಪ್ಪು ಮಾಡಿ ಬಿದ್ದಿರ್ಬೇಕು, ಅವ್ರ ಹಕ್ಕದ. ನಮ್ಮ ಪಕ್ಷ ಸಂಘಟನೆಗೋಸ್ಕರ ನಾನು ತಪ್ಪು ನನಗೆ ಹೆದ್ರ, ಅವ್ರ ತಪ್ಪು ಅವ್ರು ತೆಗೆದ, ಅದಕ್ಕೆ ನಾವು ಅದನ್ನ ಹೇಳಕ್ ಬರೋದಿಲ್ಲ. ಸರ್ ನೀವು ವಿಜೇಂದ್ರ ಅವರ ಅಧ್ಯಕ್ಷ ಸ್ಥಾನ ಒಪ್ಕೊಂಡಿಲ್ಲ, ಎಂದೂ ಒಪ್ಪೋದಿಲ್ಲ. ಅದಕ್ಕಾಗಿ ಯಾರು ಸರ್ ಬದಲಾವಣೆ? ಅರವಿಂದ್ ಲಿಂಬಾವಳಿ ಅವರ ಹೆಸರು ಅದು ನನ್ನ ಡ್ಯೂಟಿ ಅಲ್ಲ, ಪಕ್ಷ ತೀರ್ಮಾನ ಮಾಡ್ಬೇಕು. ಯಾಕಂದ್ರೆ ಅವ ಜೂನಿಯರ್, ಅವನ ಪಕ್ಷದ ಏನೂ ಅವಂಗೆ ಸಿದ್ಧಾಂತ ಗೊತ್ತಿಲ್ಲ. ನಮ್ಮ ಪಕ್ಷ ಭ್ರಷ್ಟನ್ನು ಲೇಬಲ್ ಕೊಟ್ಟ ವಿಜೇಂದ್ರ, ಭಾರತೀಯ ಜನತಾ ಪಾರ್ಟಿ ಭ್ರಷ್ಟನ್ನು ಲೇಬಲ್ ಕೊಟ್ಟ ವಿಜೇಂದ್ರ. ಅವ್ನು ಮಾಡಿದ ನಮ್ಗೆ ವಿರೋಧ. ಅದೇ ಯಡಿಯೂರಪ್ಪ ವಿರೋಧ. ಯಡಿಯೂರಪ್ಪ ಕ್ವಶನ್ ಮಾಡೋದಿಲ್ಲ, ನಾ ವಿಜೇಂದ್ರ ಕ್ವಶನ್ ಮಾಡ್ತೀವಿ. ವಿಜೇಂದ್ರ ನಮ್ಮ ನಾಯಕ ಅಲ್ಲ ಸರ್. ಒಂದ್ ವೇಳೆ ವಿಜೇಂದ್ರ ಅವ್ರು ಬದಲಾವಣೆ ಆಗ್ಬೇಕಂದ್ರೆ ಯತ್ನಾಳ್ ಅವ್ರು ಆಗ್ಬೇಕಾ ಅಥವಾ ಅರವಿಂದ್ ಲಿಂಬಾವಳಿ ಯಾರು ಅಥವಾ ನೀವು ಸರ್ ಯಾರಂತ ಇಲ್ಲಿ? ನೋಡ್ರಿ, ನಾನು ಒಂದೇ ಮನವಿ ಐತಿ. ಈಗ ಕಳೆದ 11 ಮಾಸದ ನಂತರ ನಮ್ಮ ಪಕ್ಷದ ಭಾಳ ದೊಡ್ಡ ಹಣ ಹೊತ್ತಿತ್ತು, ಯಾರೂ ಲೀಡರ್ ಆಗಿಲ್ಲ. ಒಂದು ಇನ್ನೊಂದು ದೇವ್ರದ್ದು ಟೀಮ್ ಆಗಿದೆ. ಯಡಿಯೂರಪ್ಪನವರು ಇರಲಿ, ರಮೇಶ್ ಜಾರಕಿಹೊಳಿ, ಯತ್ನಾಳ್ ಒಬ್ಬರಿಗಾಗ ಕಪಿ ಮಿಶ್ರ ಸಿಗಬಾರ್ದು. ಸಾಮೂಹಿಕ ನಾಯಕ ತರಬೇಕು, ಒಬ್ಬರಿಗಾಗ ಪಕ್ಷ ಸಿಗಬಾರ್ದು. ಸಿಕ್ಕರೆ ನಾನು ಒಬ್ಬ ಸೆಕೆಂಡ್ ಯಡಿಯೂರಪ್ಪ ಆಗವ, ನಾನು ಸರ್ವಾಧಿಕಾರಿ ಆಗವ, ಆಕೃತಿ ಕೂತ್ಕೊಳ್ಳಿ. ಅದಕ್ಕಿಂತ ದಯವಿಟ್ಟು ಮನವಿ ಮಾಡ್ಕೊತಾರೆ, ಸಾಮೂಹಿಕ ನಾಯಕತ್ವ 15-20 ಜನ ಲೀಡರ್ಶಿಪ್ ಮಾಡಿ ಕೈ ಕೊಡ್ರಿ, ಟಾಸ್ಕ್ ಕೊಡ್ರಿ. ನಿಮ್ದು ಡ್ಯೂಟಿ ಅಥವಾ ಮಾಡಿದ್ ಕೊಡ್ರಿ. ಇವತ್ತು ಮಂಡಿ ಹೇಳಿದ್ರು ನಾನು, ನಮ್ಮೊಂದು 15-20 ಜನ ಕೈ ಕೊಡ್ರಿ. 120-130 ಸೀಟ್ ತಪ್ಪು BJP ತದ ನಮ್ಮ ಹೊರ ಹಾಕಿದೆವು. ಸರಿ, RSS ಸಭೆಯಲ್ಲಿ ನಾವು ಹೇಳಿದ್ವಿ, ನಾನೊಬ್ಬ ರಮೇಶ್ ಜಾರಕಿಹೊಳಿ ಒಬ್ಬಲ್ಲ, ಯತ್ನಾಳ್ ಒಬ್ಬ ಅಲ್ಲ. ನಮ್ಮಂತ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಲಿಂಬಾವಳಿ ಒಂದು 20 ಮಂದಿ ಕೊಡ್ಸ್ರಿ, ಮೀಟಿಂಗ್ ಕರಿ. ನಿಮ್ಗೆ ಟಾಸ್ಕ್ ಇದೆ, ಈ ಕೆಲಸ ಮಾಡಪ್ಪ, ನೀವು ಕೊಡ್ರಿ. ನಮಗೆ ಫೇಲ್ ಅದಾವ, ಹೊರ ಹಾಕಿ ನಮ್ಮನ್ನ ಹೇಳಿದ್. ಬರೀ ಪದೇ ಯಡಿಯೂರಪ್ಪ ಕಂಡು ನಾವು ಪಾಪ ವಯಸ್ಸಾತವ. ಅವ್ನ ಬೇಕಾದ್ರೆ ಆ ಪಕ್ಷ ಕಟ್ಟದ ಅವ್ನ ಬಗ್ಗೆ ಗೌರವ ಇದೆ. ನಾವು ವಿಶ್ರಾಂತಿ ತೋಲಿ, ಅವ್ರ ಅಡ್ವೈಸ್ ಬೇಕಾದ್ರೆ ಅವ್ರ ಮನೆಗೆ ಕೇಳ್ತೀವಿ. ನಾವು ಯಡಿಯೂರಪ್ಪನವ್ರ ಬಗ್ಗೆ ನಾವು ಹೋಗಿ ಏನಾದ್ರು ನಮ್ಗೆ ಜರುತ್ತ ಪಕ್ಷದ ಸಿದ್ಧಾಂತ ಹೆಂಗೆ ಮುಂದುವರಿಬೇಕಂತ ನಮ್ಗೆ ಏನಾದ್ರು ಕನ್ಫ್ಯೂಸ್ ಇರ್ತಾರೆ, ಹೋಗಿ ಮನೆಗೆ ಕೇಳಿ ಬರ್ತಾವೆ. ಅವ್ರು ಹೋಗ್ಬೇಡ, ಅವ್ರ ಮನೆಯಾಗಿಲ್ಲ ಆರಾಮ್ಸಿ. ಈ BJPಯಲ್ಲಿ ಒಳ ಜಗಳದಿಂದ 2 ಗುಂಪುಗಳಾದವು ಅಂತ ಸರ್. ನೋಡ್ರಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ರಾಷ್ಟ್ರೀಯ ಪಕ್ಷ, ಎಲ್ಲ ಪಕ್ಷಗಳು ಅದೇನು ದೊಡ್ಡ ವಿಷಯ ಅಲ್ಲ. ಎಲ್ಲ ಪಕ್ಷಗಳು ಮನ್ಯಾಗ ಇಬ್ಬರು ಅಣ್ತಂಬ್ರ ಹೊಂದಿಲ್ಲ, ಪಕ್ಷ ಹಂಗೆ ಅಂತ ಅದೇ ಸಂಬಂಧ ಇಲ್ಲ. ಮತ್ತೇನು ವಿಷಯ? ಹತ್ತಿನಿ ಕಾಗವಾಡ ಕುಡಿಚಿ ಒಳ್ಳೆ ಭಾರತೀಯ ಜನತಾ ಪಾರ್ಟಿ ಜನ ಹಚ್ಚು ಅದನ್ನ ಮಾಡ್ಬೇಕಂತ ಕಾರ್ಯಕರ್ತ ಹುಮ್ಮಸ್ ತುಂಬಕ್ಕೆ ಅವ್ರಿಗೆ ಸಲಹೆ ಸೂಚನೆ ತೋರಿಸ್ಬೇಕಾದ್ರೆ ಮಾಡ್ತಾರೆ. ಮತ್ತೆ ಮುಂದಿನ 3 ವರ್ಷ ಬಂದ ನಂತರ ನಮ್ಮ ಭಾರತೀಯ ಜನತಾ ಪಕ್ಷದ ಒಂದು ಹತ್ತಿನಿ ಕಾಗವಾಡ ಕುಡಿಸಿ 3 ಗಿರಿಬೇಕಂದು ಮಾರ್ಗದರ್ಶನಕ್ಕೆ ತಗೊಂಡು ಸಲಹೆ ಸೂಚನೆ ತೊಗೊಳಕ್ ಬಂದಿನಿ. ಪಕ್ಷ ಸಂಘಟನೆ ಬೇರೆ ನಿಮ್ಮ ಪೆನ್ಷನ್ ಯೋಜನೆ ಸರ್ ಪ್ರಾರಂಭವಾಗಿದೆ, ಭೇಟಿ ಕೊಡ್ತೀರಾ ಯಾವ ರೀತಿ ಅಂತ? ಹೊಸ ಗಾಡಿ ಬರೋದು ನೋಡ್ರಲ್ಲ. ಥ್ಯಾಂಕ್ ಯು.